ಸರಿ ನಾನು ಹೇಳ್ಬೇಕು ಚೆನ್ನಾಗಿ ಮಾಡ್ತಾ ಇಲ್ಲ, ರೀಸನ್ ಹೇಳ್ತಲ್ಲ, ಬಟ್ ರೀಸನ್ ಯಾಕಂದರೆ ನಾವು ಮಾಡ್ತೇವೆ ಅಂತ ಈ 4 ಜನ ಬರ್ತಾರೆ. ಆಮೇಲೆ ಏನಾಗ್ತದೆ ಬೇರೆ ನಾನು ಒಬ್ಬರು ಜನ ಇಂಟರ್ವ್ಯೂ ಮಾಡಿಲ್ಲ, ಒಬ್ಬರನ್ನ ತೆಗೆದು ಒಬ್ಬರು 4 ಜನ ಬಂದು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಂಡೈರೆಕ್ಟ್ಲಿ ಮಾಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರ ಮನಸ್ಸಿಗೆ ಬರಬಾರ್ದು. ಆಮೇಲೆ ಕೆಲವು ಸರಿ ನಾವು ಕೆಲವರಿಗೆ ಇದೆಲ್ಲ ಮಾರ್ನಿಂಗ್ ಟೈಮಲ್ಲಿ ನೈಟ್ ವಿಷನ್ ಕಡಿಮೆ ಇರ್ತದೆ. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಮನೆಯವರೆಗೂ ನಮ್ಮ ಕಣ್ಣು ವರ್ಕ್ ಮಾಡ್ತಾ ಇರ್ತಾರೆ. ಸ್ಪೆಷಲಿ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ ಮಾಡೋರಿಗೆ ಏನು ಕಾಣಿಸೋ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ತಪ್ಪು ಮಾಡ್ತಾ ಇರೋದು ನಾವು ಗಮನಿಸಿರ್ತೀವಿ, ಆದರೂ ಪದೇ ಪದೇ ಹೇಳೋದ್ರಿಂದ ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಅವ್ರು ತಪ್ಪು ಮಾಡಿದ್ದು ನಾವು ಗಮನಿಸಿರ್ತೀವಿ, ನಾವು ಹೇಳ್ತಾ ಇಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಆಮೇಲೆ ಒಂದು ಸರಿ ಹೇಳ್ತೇವೆ. ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಕ್ಟೀಸ್. ಸೊ ಇದು ರೀಸನ್ ಅಷ್ಟೇ. ಸೊ ನೆಕ್ಸ್ಟು ನನ್ನ ಕಡೆನೇ ಒಂದು ಕಂಪ್ಲೇಂಟ್ ಇದೆ, ಎಲ್ಲರ ಮೇಲೂ ಕಂಪ್ಲೇಂಟ್. ತುಂಬ ಜನ ಎಲ್ಲರೂ ಅಂದರೆ ಯಾರ್ಯಾರು ಅಪ್ಲೈ ಆಗ್ತದೆ ಅವರಿಗೆ ತುಂಬ ಜನ ಮೆಸೇಜಸ್ಗೆ ರಿಪ್ಲೈ ಮಾಡ್ತಾರೆ. ನೀಡೇ ರಿಪ್ಲೈ ನಾನು ಹಾಕಿದ ಮೆಸೇಜಸ್ಸು ನೀವು ಗಮನಿಸಿದ್ರು ಇಲ್ಲ ಅಂತ ನನಗೆ ಗೊತ್ತಾಗೋಲ್ಲ. ಸೊ ಅಟ್ಲೀಸ್ಟ್ ನೀವು ಗಮನಿಸಲಿಲ್ಲ ಅಂತಂದರೆ ನಾನು ಐ ಕ್ಯಾನ್ ಟೇಕ್ ಅನದರ್ ಆ್ಯಕ್ಷನ್, ನಾವು ಬೇರೆ ಏನಾದರೂ ಆ್ಯಕ್ಷನ್ ಮಾಡ್ತೀವಿ. ಸೊ ನಮ್ಮ ಕ್ಲಾಸ್ನಲ್ಲಿ ಅರೌಂಡ್ ಮೋರ್ ದ್ಯಾನ್ 300 ಸ್ಟೂಡೆಂಟ್ಸ್ ಇದೆ. ಸೊ ನಮ್ಗೆ ಇವತ್ತು ಇಷ್ಟು ಕಾಣಿಸ್ತಾ ಇದ್ದಾರೆ, ನಮಗೆ ಈ ಕ್ಲಾಸು ಆ ಕ್ಲಾಸ್ ಈ ಕ್ಲಾಸ್ ಅಂತೆಲ್ಲರೂ ಇರ್ತಾರೆ. ನಾವೆಲ್ಲರಿಗೂ ತುಂಬ ಒಬ್ಬೊಬ್ರಿಗೂ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತಾಯಿದೆ, ಮಾಡಬಾರ್ದು ಮಾಡೋದು ಕಷ್ಟ ಆಗ್ತದೆ. ಎಲ್ಲರಿಗೂ ಫೋನ್ ಮಾಡಿ ಇವತ್ತು ಟೈಮ್ ಶೆಡ್ಯೂಲ್ ಎಷ್ಟಿದೆ ಅಂದರೆ ತುಂಬ ಬ್ಯುಸಿ ಇದೆ. ಸಾಕಷ್ಟು ಸರಿ ವಾರದಲ್ಲಿ ನಾವು 2 ದಿನ ಟಿಫನ್ ಮಾಡೋದಕ್ಕೆ ಟೈಮ್ ಸಿಕ್ಕ ಹೆಚ್ಚಾಗ್ತದೆ ಸರ್. ಸೊ ಆ ಶೆಡ್ಯೂಲ್ಸಲ್ಲಿ ಎಲ್ಲರಿಗೂ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗ್ತದೆ. ಸೊ ಕೋಚ್ ಇದ್ದರೆ ನೀವೇನಂತಿದ್ರೆ ನಾವು ಕಲಿಸ್ಕೊಡ್ತೇವೆ, ಬಟ್ ಅದ್ರ ಜೊತೆ ನಿಮ್ಮ ಕೋಆಪ್ರೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಬೆಳೆಸ್ಕೊಡ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಏನಂದರೆ ನೀವು ಮಕ್ಕಳಿಗೆ ಒಂಥರ ಕ್ಲಾಸಿಗೆ ಬರ್ಬೇಕಂದ್ರೆ ಒಂದು ಕ್ಯೂರಿಯಾಸಿಟಿ ರೈಸ್ ಮಾಡಿ ಕರ್ಕೊಂಡ್ಬಂದರೆ ಚೆನ್ನಾಗಿರ್ತದೆ. ಕ್ಲಾಸಿಗೆ ಹೋಗ್ಬೇಕಾದ್ರೆ ನಡೆಯುವಂಥ ಪ್ರತಿಯೊಂದು ನೋಡಿದ್ರೆ ಅವ್ರನ್ನ ಕೂಡಿಸಿ ಅವ್ರು ಮಾಡೋದು ನೋಡ್ತಾ ಇರಬೇಕು, ಆಮೇಲೆ ಕರ್ಕೊಂಡು ಹೋಗ್ಬೇಕು. ಹುಷಾರಿಲ್ಲ ಅಂತಂದರೆ ಒನ್ ಡೇ ನಮ್ಮ ಮನುಷ್ಯನ ಗುಣ ಹೇಗಿದೆ ಅಂದರೆ ಇವತ್ತು ಒಂದಿನ ರೆಸ್ಟ್ ಸಿಕ್ಕರೆ ನಾಳೆ ಒಂದಿನ ಬಿಟ್ಬಿಟ್ಟು ಸೋಮವಾರದಿಂದ ಹೋಗೋಣ ಅನಿಸುತ್ತೆ. ಸೋಮವಾರ ಚೂರು ಲೇಟ್ ಆಯ್ತು ಅಂದರೆ ಒಂದೇ ಸರಿ ಮಂಗಳವಾರ ಬೇಡ ಬುಧವಾರದಿಂದ ಹೋಗೋಣ ಅಂತ ಅನಿಸುತ್ತೆ. ಅಲ್ಲಿಗೆ 4 ದಿನ ಲೇಟ್ ಆಗಿರುತ್ತೆ. ನಾವು ಅನಿಸುತ್ತೆ ಮಾಡಿದ್ದೇ ಮಾಡ್ತಾಯಿದ್ದೀವಿ ಅಂತ ಅನಿಸ್ಬೋದು. ಮಾಡಿದ್ದೇ ಮಾಡ್ತಾ ಇರೋದ್ರಿಂದ ನಾವು ಫಿಸಿಕಲ್ ಫಿಟ್ನೆಸ್ ಇರ್ತದೆ. ಹಾಗಾಗಿ ಸೊ ನೀವು ರಿಪ್ಲೈ ಮಾಡಬೇಕು. ಆಮೇಲೆ ಕ್ಲಾಸಸ್ಗೆ ನಿಮ್ಗೆ ಆಗಲಿಲ್ಲ ವೀಕ್ ಡೇಸ್ನಾಗ ಆಗಲ್ಲ, ಒಂದು ವಾರನೂ ಆಗಲ್ಲ, ಕಷ್ಟ ಆಗ್ತಾಯಿದೆ ಅಂದರೆ ವೀಕ್ಲಿ 3 ಡೇಸ್ನ ಚಾಯ್ಸ್ ಮಾಡಿ. ಮಂಡೇ ಟು ವೆನ್ಸ್ಡೇ ಅಥವಾ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಈ ಥರ ಏನಾದರೂ ಒಂದು ಪ್ಲ್ಯಾನ್ ಮಾಡಿ. ಬಟ್ ಯು ಹ್ಯಾವ್ ಟು ಇನ್ಫಾರ್ಮ್ ದ ಕೋಚ್. ನೀವು ಇನ್ಫಾರ್ಮ್ ಮಾಡಬೇಕು, ಮಾಸ್ಟರ್ ನಮ್ಗೆ ಆಗೋಲ್ಲ, ಇಂಥ 3 ದಿನ ಬರ್ತೀವಿ, ಇಂಥ 3 ದಿನ ಬರ್ತೀವಿ ಅಂತ ನೀವು ಹೇಳಿದ್ರೆ ಇಂಥ ದಿನ ಯಾಕೆ ಬಂದಿಲ್ಲ ಅಂತ ನಾವು ಫಾಲೋಅಪ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ನಾವು 1 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ವಿ, 2 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಏನೂ ಉಪಯೋಗ ಆಗೋದಿಲ್ಲ. ಹೇಗೆ ಪ್ರಾಕ್ಟೀಸ್ ಮಾಡಿದ್ವಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಅವ್ರು ನಾವು ಫಿಟ್ನೆಸ್ ಅಂತ ತುಂಬ ಮಕ್ಕಳಲ್ಲಿ ಫಿಟ್ನೆಸ್ ತುಂಬ ಕಡಿಮೆ ಇದೆ. ಯಾಕೆ ಅಂತಂದರೆ ಅವ್ರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲ್ಲ. ನಾವು ಕೆಲವು ಎಕ್ಸರ್ಸೈಸಸ್ ಕೆಲವು ಬರ್ಲಿಕ್ಕೆ ಆಗ್ತಾನೆ ಇರೋರಿಗೆ ಕೆಲವು ಹೀಲ್ಸ್ ಕೊಟ್ಟಿರ್ತೀವಿ, ಒಂದು 15 ಮಿನಿಟ್ಸ್ ನೀವು ವರ್ಕೌಟ್ ಮಾಡು ಅಂತ ಹೇಳಿರ್ತೀವಿ, ಅದನ್ನ ನಾವು ಫಾಲೋಅಪ್ ಮಾಡಬೇಕು. ಇನ್ನು ಕೆಲವ್ರಿಗೆಲ್ಲರಿಗೂ ಅಡ್ವೈಸ್ ಮಾಡ್ತೇವೆ ನಾವು ಕ್ಲಾಸಲ್ಲಿ. ನೀವೆಲ್ಲ ಸಿಕ್ಕೋದಿಲ್ಲಲ್ಲ, ಒಂದೊಂದು ಸರಿ ನಾವು ಮಕ್ಕಳಿಗೆ ಅಡ್ವೈಸ್ ಮಾಡಿರ್ತೀವಿ. ಮಕ್ಕಳೇನಾದರೂ ಹೇಳ್ತಾರೆ ನಿಮ್ಗೆ ಸರಿ ಅನಿಸಿದರೆ ಮಾಡಿ, ಇಲ್ಲಾಂದರೆ ಮಾಸ್ಟರ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಇದು ನನ್ನ ಕಡೆ ಏನು ಮಾಡ್ಬೇಕು ಮತ್ತು ಕಾನೂನು ಅದನ್ನು ಅಂತ ರಜಾ ಮಾಡ್ತಾರೆ. ಮತ್ತು ನಾನು 6 ಗಂಟೆಗೆ ಬರ್ತಾಯಿದ್ರೆ ಕರೆಕ್ಟಾಗಿ ಟೈಮ್ ಫಾಲೋ ಮಾಡೋದು. ಅದೊಂದು ನಾನು 6 ಗಂಟೆಗೆ ಮಳೆ ಬಂದು ಬಂದಿರ್ತೀನಿ. ಇಲ್ಲಾಗಲಿ ಬೆಳಿಗ್ಗಾಗಲಿ ಫಸ್ಟ್ ನಮ್ಮ ರೂಲೇ ಅದು. ಕ್ಲಾಸಿಗೆ 15 ಮಿನಿಟ್ಸ್ ಅರ್ಲಿ ಇರಬೇಕಂತ ನಮ್ಮ ಇಲ್ಲಿಯವರೇ ಬರ್ರಿ ಇಲ್ಲ ಬನ್ನಿ ಇಲ್ಲ ನಮ್ಮದು ರೂಲು ಹಾಗೆ 15 ನಿಮಿಷ ಮುಂಚೆ ಇರುತ್ತೆ ನಮ್ಮದು. ನೀವು ಮಕ್ಕಳಿಗೆ ಯಾವ ಥರ ರೂಲ್ ಕಳಿಸ್ತೀರಾ ನೀವು ಶಾರ್ಪ್ 6 o'clock ಅಂದರೆ ಎಕ್ಸಾಕ್ಟ್ 6 o'clock ಬರ್ತಾರೆ. ಇವತ್ತು ತುಂಬ ಬೇಜಾರಾಯಿತು. ಬೇರೆ ರೀಸನ್ಸ್ ಇರ್ಬೋದು. ನಾವು ಆ್ಯಕ್ಚುಲಿ 2 ಡೇಸ್ ಅರ್ಲಿ ಹೇಳಿದ್ದೇವೆ, ನೆನ್ನೆ ಮತ್ತು ನೆನ್ನೆ ಬಂದಿಲ್ಲ, ಎಷ್ಟೊಂದು ಜನ ಬಂದಿಲ್ಲ, ಇವತ್ತು ಬಂದಿದ್ದಿಲ್ಲ. ಬಟ್ ಇವತ್ತು ಬಂದಿರೋರು ತುಂಬ ಖುಷಿಯಾಯಿತು. 9 ಗಂಟೆಗೆ ಬಂದರು. ಆ ಹುಡುಗರು ಹೇಳಿದರು ನಮಗೆ ಮಾಹಿತಿ ಇರಲಿಲ್ಲ 7 ಗಂಟೆ ಕ್ಲಾಸ್ ಅಂತ. ನಾನು ರಿಟರ್ನ್ ಕೇಳಿದ್ದು 9 ಗಂಟೆ ಬರೋಕ್ಕೆ ಆಗೋದಿಲ್ಲ. ಒಂದೇ ಮೆಸೇಜಲ್ಲೇ ಇದೆ 9 ಗಂಟೆಗೆ ಟ್ರೈನ್ ಸೆರೆಮನಿ ಅಂತ ಇದ್ದೀವಿ, 7 ಗಂಟೆ ಸ್ಪೆಷಲ್ ಕ್ಲಾಸಿಗೆ ಬರ್ಕೋಬೇಕಾಗುತ್ತೆ. ಬಟ್ ಒಂದಿನ ಅಂದರೆ ತಿಂಗಳಿಗೆ ಒಂದ್ಸರಿ, ನಾವು 2 ತಿಂಗಳಿಗೆ ಒಂದ್ಸರಿ ಈ ಥರ ತೊಗೊಂಡ್ರೆ 2 hours ಟೈಮ್ ಸಿಕ್ಕರೆ ಏನಾದರೂ ಒಂದು ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ
ಸೊ ಐ ಥಿಂಕ್ ಯಾರು ಕೆಲವರು ಪೇರೆಂಟ್ಸ್ ಇದ್ರಿ ಆ 2 ಅವರ್ಸ್ನಲ್ಲಿ 1 ನಿಮಿಷ ಏನಾದರೂ ವೇಸ್ಟ್ ಆಗಿದ್ದು ಗಮನಿಸಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಐ ನಾಟ್ ಸ್ಯಾಟಿಸ್ಫೈಡ್ ಕ್ಲಾಸು ಇನ್ಕಂಪ್ಲೀಟ್ ಥರ. ಸೊ ಹಾಗಾಗಿ ನೆಕ್ಸ್ಟು ಫರ್ದರ್ ಡೇಸ್ನಲ್ಲಿ 1 ಮಂತ್ ಅಥವಾ 2 ಮಂತ್ಸ್ ಈಗ ಟೈಮ್ ಇಟ್ಕೊಂಡು ಈ ಥರ ಸ್ಪೆಷಲ್ ಕ್ಲಾಸ್ ಥರ ಮಾಡ್ಕೊಳ್ಳೋಣ. ನ್ಯಾಚುರಲಾಗಿ ಡೌನ್ ಆಗಿದೆ. ಆಮೇಲೆ ಡಿಫೆನ್ಸಿಂಗು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ನೀವು ಯಾವಾಗಲೂ ಕೈ ತೊಗೊಂಡೋದ ತಕ್ಷಣ ಅವ್ರು ಬ್ಲ್ಯಾಕಿಂಗ್ ರೆಡಿ ಆಗ್ತಾರೆ. ಸೊ ಅದು ಕ್ರಮೇಣ ರೈಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಇಲ್ಲಲ್ಲ ಏನೋ ಒಂದು ಪಂಚ್ ಮಾಡಿದ ತಕ್ಷಣ ಸ್ಟ್ರಾಂಗ್ ಆಗಿ ಫೀಲ್ ಇರುತ್ತೆ. ಅಂದರೆ ನಾವು ಕ್ಲಾಸಲ್ಲಿ ಹೇಳ್ತೇವೆ ಯಾರ ಮೇಲೂ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿರ್ತೀವಿ. ಸೊ ಕೆಲವು ಮಕ್ಕಳು ಬೇಗ ಅರ್ಥ ಮಾಡ್ಕೊಳ್ತಾರೆ, ಕೆಲವು ಮಕ್ಕಳು ಲೇಟ್ ಆಗುತ್ತೆ. ಅದನ್ನೆಲ್ಲ ಇದು ಮಾಡ್ತಾರೆ ಹೋಗಬೇಕು. ಆಮೇಲೆ ಈ ಪೇನ್ ಬಂದಾಗ ಏನು ಮಾಡಬೇಡಿ. ನಾವು ವಾರ್ಮಪ್ ಹೇಗೆ ಮಾಡಿಸ್ತೀವೋ ಹಾಗೆ ವಾರ್ಮ್ ಡೌನು ಮಾಡಿರ್ತೀವಿ. ಈ ಪೇನ್ ಬಂದಿದೆ ಅಂದರೆ ನೀವು ಖುಷಿ ಪಡಿ ಕರೆಕ್ಟಾಗಿ ಮಾಡಿಲ್ಲ ಅದಕ್ಕೆ ಪೇನ್ ಬರುತ್ತೆ. ಕರೆಕ್ಟಾಗಿ ಮಾಡಿದ್ರೆ ಪೇನ್ ಬರೋಲ್ಲ. ಸೊ ಅದು ಮತ್ತು ನೀವು ಮೋರ್ ತುಂಬ ಅವ್ರಿಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂದಾಗ ಮಾತ್ರ ನೀವು ಅದಕ್ಕೆ ಏನಾದ್ರು ಮಸಾಜ್ ಮಾಡಬೇಕು. ಡಾಕ್ಟರ್ ಕನ್ಸಲ್ಟ್ ಅದು ಫಸ್ಟ್. ಆಮೇಲೆ ನಾವು ಫುಡ್ಡನ್ನು ಕನ್ಸ್ಯೂಮ್ ಎಷ್ಟು ಅವ್ರಿಗೆ ಕೊಡ್ತೀವಿ, ಎನರ್ಜೆಟಿಕ್ಸ್ ಇದ್ದರೆ ಅವ್ರ ಇಮ್ಯುನಿಟಿ ಚೆನ್ನಾಗಿದ್ರೆ ಏನು ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ಆಟೋಮೆಟಿಕ್ ಆಗುತ್ತೆ ಸರ್. ಒಂದು ಫೀವರು ಬರುತ್ತೆ, ಲೆಗ್ ಪೈನ್ ಬರುತ್ತೆ. ಬಟ್ ಒನ್ ಡೇ ಮಿಸ್ ಆದ್ರೂ ನೆಕ್ಸ್ಟ್ ಡೇ ಅವ್ರಲ್ಲೇ ಲೆಗ್ ಪೈನ್ಸ್ ಬಂದಿರುತ್ತೆ ಸರ್. ಡೈಲಿ ಬಂದರೆ ಏನೂ ಆಗಿರೋದಿಲ್ಲ. ನಮ್ಮ ಒಂದು ಡೇ ಏನಾದರೂ ಮಿಸ್ ಆದರೆ ನೆಕ್ಸ್ಟ್ ಡೇ ಅವರೇ ಹೇಳ್ತಾರೆ ಅಮ್ಮ ಕಾಲು ನೋವು ಆಗ್ತಿದೆ. ನೆಕ್ಸ್ಟ್ ಮತ್ತೆ ಬಂದಾಗ ಮತ್ತೆ ಆ್ಯಕ್ಟಿವ್ ಸೇಫ್ ಪೊಸಿಷನಿಗೆ ಬರ್ತಾರೆ. ಮಸಲ್ಸ್ ಇದೆ ಒಂಥರ ರಬ್ಬರ್ ಇರ್ತದೆ. ನೀವು ಆ್ಯಕ್ಟಿವ್ ಆಗಿದ್ದರೆ ಹಾಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ನೀವು ಯಾವಾಗ ರೆಸ್ಟ್ ಕೊಡ್ತೀವೋ ಹಾಗಾಗಿ ಮತ್ತೆ ಟೈಟ್ ಆಗ್ತಾ ಹೋಗ್ಬೋದು. ಸೊ ಅದು ಪೇನ್ ಬಂದಿದ್ದಕ್ಕೆ ಏನು ಅಂಡರ್ಸ್ಟ್ಯಾಂಡ್ ಮಾಡಿದೆ. ನೆಕ್ಸ್ಟ್ ರೆಗ್ಯುಲರ್ ಬಂದಾಗ ಕಾಮನ್ ಆಗಿ ಫಿಕ್ಸ್ ಆಗ್ತಾ ಹೋಗ್ತದೆ. ಅದು ಕರೆಕ್ಟ್. ಸೊ ರೆಸ್ಟ್ ಮಾತ್ರ ಕೊಡಬೇಕು. ಕಡಿಮೆ ಒಂದು ಮಗು ಬಂದು ಬನ್ನಿ ಅಂದರೆ ನನಗೆ ಮೇಲೆ ಜಾಸ್ತಿ ಕಾಡನ್ನೇ ಫಸ್ಟ್ ನಿಮಗೆ ಹೊಡೆದಿದ್ದು ಪರವಾಗಿಲ್ಲ. ನನಗೆ ಸಿಗೋ ಯಾವ ಐಟಮ್ ಪ್ಯಾಕೆಟ್ಸ್ ಎಲ್ಲ ಬರ್ತದಲ್ಲ ಅದೆಲ್ಲ ಆಮೇಲೆ ಯಾವುದು ಫುಡ್ಡು ಚೆನ್ನಾಗಿ ಮಾಡ್ತಾರೆ ನೀವು ಹೋಗ್ಬೇಕು ಏನೋ ಅಜಿನೋಮೋಟೊ ಕಾಳು ಬಾಯ್ಲ್ ಎಗ್ಗು ಈ ಥರ ತರಕಾರಿ ಮಾತ್ರ ಚೆನ್ನಾಗಿ ತಿಂದಷ್ಟು ಚೆನ್ನಾಗಿ ಆರೋಗ್ಯವಾಗಿ. ಇನ್ನು ಮೀಟ್ ಬಗ್ಗೆ ನನಗೆ ಅಷ್ಟೇ